ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ 7ನೇ ಅಧ್ಯಾಯ. ಹುಡುಗಿ ಏನೋ ಐತಾಳರ ಮನೆಯನ್ನು ಸೇರಿದಳು. ಮನೆಯ ಇಬ್ಬರು ಹೆಂಗಸರಲ್ಲೂ ಹುಡುಗಿಯು ಶಿವಳ್ಳಿಯವರಿಂದಲೋ ಅರೆಶಿವಳ್ಳಿ ಕುಲದಿಂದಲೋ ಬಂದವಳಲ್ಲ ಎಂಬ ಬೇಸರ ಇದ್ದಿತು. ಸರಸ್ವತಿಗೆ ಆಚಾರ ಮಡಿಮೈಲಿಗೆಗಳು ತುಂಬಾ ಹೆಚ್ಚು. ಅವಳ ಮನಸ್ಸಿಗೆ ಈ ಸುಧಾರಣೆಯ ಲಗ್ನ ಅಂತರಂಗದಲ್ಲಿ ತೃಪ್ತಿಕರವಾಗಿ ಕಾಣಲಿಲ್ಲ. ಮದುವೆಯಾದ 6 ತಿಂಗಳ ಕಾಲದಲ್ಲಿ ಸುಮಾರು 3 ತಿಂಗಳ ಕಾಲವೆಲ್ಲ ಸತ್ಯಭಾಮೆಯು ಗಂಡನ ಮನೆಯಲ್ಲೇ ಇದ್ದಳು. ಅವಳ ನಡಿಗೆ ಭಾವಗಳನ್ನು ಕಂಡು ಕ್ರಮೇಣ ಸರಸ್ವತಿಗೆ ತೃಪ್ತಿಯಾಗುತ್ತಾ ಬಂದಿತ್ತು. ಶಿವಳ್ಳಿಯವರ ಒಡನಾಟದಲ್ಲಿ ಬೆಳೆದರೂ ಕೂಟದವರಂತೆಯೇ ಅವಳು ಒಂದು ಸಾಮಾನ್ಯ ಜೀವಿಯೆಂಬುದು ಖಚಿತವಾಯಿತು. ಮೊದಲು ಮನೆ ಕೆಲಸವನ್ನು ಪಾರ್ವತಿಯೇ ನಿರ್ವಹಿಸುತ್ತಿದ್ದರೂ ಸತ್ಯಭಾಮೆ ತನ್ನನ್ನು ಕರೆಯದೆಯೂ ತಾನಾಗಿ ಸೇರಿ ಅವಳಿಗೆ ಸಹಾಯ ಮಾಡತೊಡಗಿದಳು. ಬೇಡವೆಂದರೂ ಇಲ್ಲ ನಾನೇ ಮಾಡ್ತೀನಿ ಎನ್ನತೊಡಗಿದಳು. ಒಂದೆರಡು ತಿಂಗಳಲ್ಲಿ ಪಾತ್ರೆ ತಿಕ್ಕುವ, ನೆಲವನ್ನು ಗುಡಿಸುವ, ನೆಲಗೆಡಿಸುವ ಇವೇ ಮೊದಲಾದ ಚಿಲ್ಲರೆ ಕೆಲಸಗಳನ್ನು ಒಂದೊಂದಾಗಿ ತಾನು ವಹಿಸಿಕೊಂಡಳು. ಕೆಲವು ಬಾರಿ ಬೆಳಿಗ್ಗೆ ಒಂದು ಗಳಿಗೆ ಮನೆಯ ದನಕರುಗಳನ್ನು ಹೊರಗೆ ಅರಾಲಿಗೆ ಅಟ್ಟಿಕೊಂಡು ಹೋಗತೊಡಗಿದಳು. ಅವಳು ಮನೆಗೆ ಬಂದು ಬಹಳ ದಿನಗಳ ತನಕ ಮಾಡದ ಒಂದೇ ಒಂದು ಕೆಲಸವೆಂದರೆ ಅಡುಗೆ. ಅಡುಗೆಯ ಕೆಲಸ ತಿಳಿಯದೆಂದಲ್ಲ. ಅವಳ ಮದುವೆಯ ಚತುರ್ಥಿಯ ದಿನ ದಿಬ್ಬಣ ಮರಳುವಾಗ ಶಿವಳ್ಳಿಯವರ ಅಡುಗೆ ವಿಷಯವಾಗಿ ನಡೆದ ಚರ್ಚೆ ಅವಳಿಗೆ ಕೇಳಿಸಿತ್ತು. ಶಿವಳ್ಳಿಯವರ ಅಡುಗೆ ಸಿಹಿ ಅಡುಗೆ ಎಂದು ತನ್ನ ಗಂಡನಿಗೂ ಅಭಿಪ್ರಾಯವಾಗಿದೆ ಎಂಬುದರಿಂದ ಅವಳು ಅಡುಗೆ ಮಾಡುವುದಕ್ಕೆ ಹಂಚುತ್ತಿದ್ದಳು. ಆದುದರಿಂದ ಅಡುಗೆ ಮನೆಯಲ್ಲಿ ತುರಿಯುವ, ಕಡೆಯುವಂಥ ಚಿಕ್ಕ ಪುಟ್ಟ ಕೆಲಸ ಮಾಡಲು ಹೋಗುತ್ತಿದ್ದರೂ ಅಡುಗೆಗೇನೇ ಕೈ ಹಾಕಲಿಲ್ಲ. ಪಾರ್ವತಿಯು ಅವಳಿಗೆ ಅದನ್ನು ಹೇಳಲಿಲ್ಲ. ಒಂದು ದಿನ ಶೀನಪ್ಪಯ್ಯನ ಸವಾರಿ ಅವರ ಮನೆಗೆ ಬಂದಿತು. ಬಂದವನು ತಾನಾಗಿ, ಹೌದೇ ಐತಾಳರೆ, ನಿಮ್ ಸತ್ಯನ ಅಡುಗೆ ಕೈ ಹೇಗೆ ನಿಂತಿದೆ? ಇನ್ನೂ ಪಡುಮುನ್ನೀರಿನಲ್ಲಿದೆಯೇ ಕೋಡಿಯವರೆಗೆ ಬಂದಿತೆ ಎಂದನು. ಐತಾಳರು ಮನೆಗೆ ಆಕೆಯು ಬಂದು ತಿಂಗಳು 6 ಸರಿದರೂ ತಮ್ಮ ಪತ್ನಿಯ ಕೈಯಡಿಗೆಯನ್ನು ಉಂಡಿರಲಿಲ್ಲ. ಆದುದರಿಂದ ಅವರು ಸತ್ಯಾಳನ್ನು ಕರೆದು, ಸತ್ಯ, ಇವತ್ತು ಒಂದು ನಳಪಾಕ ಮಾಡಿ ಬಡಿಸಿಬಿಡು. ನಮ್ಮ ಮದುವೆಯ ಗುರಿಕಾರರು ಬಂದಿದ್ದಾರೆ. ನಿತ್ಯವೂ ಪಾರ್ವತಿಯ ಪಳದ್ಯ ಉಳಿ ಉಂಡು ಬೇಸರ ಬಂದಿದೆ ಎಂದರು. ಆಕೆಯ ಎದೆ ಧಸಕ್ಕೆಂದಿತು. ನಾನ್ ಮಾಡೋದಿಲ್ಲ ಎಂದು ನಿಂತಲ್ಲಿಂದಲೇ ಅವಳು ಸೇಳೆ ಮಾಡಿ ಹೊರಟು ಹೋದಳು. ಮಧ್ಯಾಹ್ನ ಊಟದ ವೇಳೆ ಐತಾಳರು ಅವರ ಮಗ್ಗುಲಿಗೇನೆ ಅವರ ಗೆಳೆಯ ಶೀನಪ್ಪನು ಕುಳಿತಿದ್ದರು. ಶೀನಪ್ಪನಿಗೆ ಎಲ್ಲವೂ ಅಪನಂಬುಗೆ. ಊಟಕ್ಕೆ ಕೂತುಕೊಳ್ಳುವ ಮೊದಲು ಮನೆಯ ಹಿತ್ತಲಿಗೆ ಹೋಗಿ 4 ಹಸಿ ಮೆಣಸಿಕಾಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಬಂದಿದ್ದನು. ಅವುಗಳು ಅವನು ಉಟ್ಟ ಪಾಣಿಪಂಚೆಯ ಜಾಳಿಗೆ ಕಣ್ಣುಗಳಿಂದ ಸತ್ಯಭಾಮೆಗೆ ಗೋಚರಿಸದೇ ಇರಲಿಲ್ಲ. ಅಬ್ಬ, ಈ ಶೀನಪ್ಪಯ್ಯಮ್ಮಯ್ಯರೇ ಎಂದಳು ಮನಸ್ಸಿನೊಳಗೆ. ಹೆದರಿ ಆ ದಿನ ಬೆಲ್ಲದ ಪಾತ್ರೆಯ ಬಳಿಗೆ ಅವಳು ಸುಳಿಯಲಿಲ್ಲ. ಆಕೆ ಬಡಿಸುವ ಮುಂಚೆಯೇ ಸರಸ್ವತಿಯನ್ನು ಕಂಡು, ಅತ್ಗೆ, ಆದ್ರೂ ಅವರು ಅಪನಂಬುಗೆಯೇ ಸೊಂಟಕ್ಕೆ ಮೆಣಸಿನಕಾಯಿಯನ್ನ ಸಿಕ್ಕಿಕೊಂಡು ಬಂದಿದ್ದಾರೆ ಎಂದಳು. ಅದಕ್ಕೆ ಬಗೆ ಮಾಡುವ ಎಂದು ಸರಸ್ವತಿಯು ಬಡಿಸುವ ಮುಂಚೆ 2 ಮೆಣಸಿನಕಾಯಿಗಳನ್ನು ಪದಾರ್ಥಗಳಿಗೆ ಜಾಸ್ತಿಯಾಗಿ ನುರಿದು ಬಡಿಸಿದಳು. ಸೀನಪ್ಪಮ್ಮಯ್ಯನು ನಾಲಿಗೆಗೆ ತುತ್ತನ್ನು ಇರಿಸಿದನು. ತೀರಾ ಖಾರವಾಗಿ ಕಂಡರೂ ತೋರಿಸಿಕೊಳ್ಳಲಿಲ್ಲ. ಐತಾಳರು ಖಾರದ ಏರಿಕೆಯಿಂದ ಏಗುತ್ತಿದ್ದರು. ಅವರು ನಕ್ಕು, ಶೀನಪ್ಪ, ಇವತ್ ಹೇಗೆ? ಸತ್ಯ ಕೋಡಿ ಗ್ರಾಮದಲ್ಲೇ ಇದ್ದ ಹಾಗೆ ಕಾಣೋದಿಲ್ವೇ ಎಂದರು. ಶೀನಪ್ಪನಿಗೆ ಅಹುದು ಎನ್ನಲು ಡೌಲು ಬಿಡದು. ಖಾರವಾಗಿದೆ ಎನ್ನುತ್ತೀರಾ? ನನಗೆ ಒಂದೇ ಒಂದು ಹನಿ ಬೆಲ್ಲ ಜಾಸ್ತಿ ಇದ್ದ ಹಾಗೆಯೇ ಕಾಣಿಸ್ತದೆ. ಖಾರ ನಿಮ್ಗೆ ಹೆಚ್ಚಾಗಿರಬಹುದು, ನನಗ್ ತುಸು ಕಡಿಮೆಯೇ ಎಂದು ಸೊಂಟದಿಂದ 4 ಹಸಿಮೆಣಸಿಕಾಯಿಯನ್ನು ಹೊರಡಿಸಿ ಅನ್ನಕ್ಕೆ ನುರಿದುಕೊಂಡು ಊಟ ಮಾಡಿಬಿಟ್ಟನು. ಐತಾಳರ ಎದುರಿಗೆ ಶೀನಮ್ಮಯ್ಯನೇ ಗೆದ್ದುಬಿಟ್ಟ. ಆದರೆ ಹೆಂಗಸರ ದೃಷ್ಟಿಯಲ್ಲಿ ಈ ಮನುಷ್ಯ ಹಸಿ ಸುಳ್ಳ ಎನಿಸಿಕೊಂಡನು. ಅಂದಿನ ಅಡುಗೆ ಏನೋ ಬಹಳ ಒಯಿನಾಗಿತ್ತೆಂದು, ಖಾರವೊಂದು ಹೆಚ್ಚಲಿಲ್ಲವಾದರೆ ದಿವ್ಯವಾಗಿತ್ತೆಂದು ಐತಾಳರು ಹೆಂಡತಿಯನ್ನು ಹೊಗಳಿದರು. ಈ ಶಿಫಾರಸ್ಸಿನಿಂದಾಗಿ ಒಂದೊಂದು ದಿನದ ಅಡುಗೆಯ ಸರದಿಯು ಕ್ರಮೇಣ ಸತ್ಯಭಾಮೆಯ ಪಾಲಿಗೂ ಬರತೊಡಗಿತು. ಐತಾಳರ ಮದುವೆಯಾದ 1 ವರ್ಷ ಕಾಲ ದಿವಸಗಳು ಹೇಗೆ ಸರಿದವು? ತವರು ಮನೆಯಿಂದ ತಲೆ ತಗ್ಗಿಸಿಕೊಂಡು ಬಂದಾಗ ಸತ್ಯಭಾಮೆಯು ಪಾರ್ವತಿಯ ಹೆಗಲಿಗೆ ಎಟಕುತ್ತಿರಲಿಲ್ಲವಂತೆ. ಈಗ 6 ತಿಂಗಳಲ್ಲಿ ಅವಳು ತುಂಬಿದ ಹೆಂಗಸಾಗಿ ಮನೆ ಬಾಗಿಲಿನ ದಾರಂದವೂ ಹಣೆಗೆ ಬಡಿದುದು ಉಂಟು. ಮದುವೆಯಾಯಿತು.
ಅದೇ 3 ತಿಂಗಳಲ್ಲಿ ಶೋಭನ ಪ್ರಸ್ಥವೂ ನೆರವೇರಿ ವರ್ಷ ಕೊನೆಗಾಣುವುದರಲ್ಲಿ ಸೀಮಂತದ ಸಂಭ್ರಮವೂ ನಡೆಯಿತು. ಈಗ ಸತ್ಯಭಾಮೆಯು ತಾಯಿಯಾಗಲು ಪಡುಮುನ್ನೂರಿಗೆ ಹೋಗಿದ್ದಾಳೆ. ಮನೆಯಲ್ಲಿ ಪಾರ್ವತಿಗೆ ಪ್ರತಿಗಳಿಗೆಯೂ ಯೋಚನೆ. ಮಗು ಗಂಡಾಗುತ್ತದೆಯೋ ಹೆಣ್ಣಾಗುತ್ತದೆಯೋ, ಹೆರಿಗೆ ತ್ರಾಸವಾಗುತ್ತದೆಯೋ ಸುಲಭವಾಗುತ್ತದೆಯೋ, ಇವೇ ಮಾತುಗಳು ಅವಳ ಬಾಯಲ್ಲಿ. ಸರಸ್ವತಿಗಾಗಲಿ ಪಾರ್ವತಿಗಾಗಲಿ ಮನೆಯಲ್ಲಿ ಬೆಳಕೊಂದು ಹುಟ್ಟುವ ವಿಷಯದಲ್ಲಿ ತುಂಬಾ ಉತ್ಸಾಹ. ಅವಳಂತೂ ದಿನಕ್ಕೆ 4 ಬಾರಿ ಹುಟ್ಟುವುದು ಮಹಣಿಯಾಗಿದ್ದರಾಗುತ್ತಿತ್ತು. ಇಷ್ಟು ದಿನ ಕಾದುದಕ್ಕೆ ದೇವರು ಒಂದು ಗಂಡನ್ನ ಅನುಗ್ರಹಿಸಿದ್ರೆ ವಂಶವಾದರೂ ಉದ್ಧಾರವಾಗ್ತಿತ್ತು ಎಂದುಕೊಂಡಳು. ಪಾರ್ವತಿ ಮರೆಯದೆ ಗಂಡು ಮಗುವಾದ್ರೆ ಅರಮದೇವರಿಗೆ ಒಂದು ಹಣ್ಣು ಕಾಯಿ ಮಾಡುತ್ತೇನೆ ಅಂದಳು. ಸರಸ್ವತಿಗೆ ತನ್ನ ಕಾಲಿನ ತ್ರಾಣದ ಮೇಲೆ ವಿಶ್ವಾಸವಿದ್ದುದರಿಂದ ಮಾಣಿ ಹುಟ್ಟಿದ್ರೆ ಅಣೆಗುಡ್ಡೆ ಗಣಪತಿಗೆ ಹಣ್ಣುಕಾಯಿ ಮಾಡ್ತೀನಿ ಎಂದುಕೊಂಡಳು. ಮೇಲೆ ಕಡಲೆ ಪಂಚೆಕಜ್ಜಾಯದ ಹರಕೆಯನ್ನು ಹೊತ್ತಳು. ತುಂಬಿದ ಸತ್ಯಭಾಮಿಯ ಕ್ಷೇಮ ಸಮಾಚಾರವನ್ನು ತಿಳಿಯಲು ರಾಮ ಐತಾಳರು 2 ದಿವಸಕ್ಕೆ ಒಬ್ಬೊಬ್ಬ ದೂತನನ್ನು ಪಡುಮುನ್ನೂರಿಗೆ ಅಟ್ಟುತ್ತಿದ್ದರು. ಅವರಿಗೆ ಅನುಮಾನವಿಷ್ಟೆ, ಕೆಲವೊಂದು ನಕ್ಷತ್ರಗಳು ಹೆರಿಗೆಗೆ ಅಷ್ಟು ಪ್ರಸಕ್ತವಲ್ಲವೆಂದು. ಬೇಸಿಗೆಯ ಕೊನೆಯ ದಿವಸವಾದುದರಿಂದ ಹುಟ್ಟುವ ಮಗುವಿಗೆ ಒಂದೋ ಕಡತಾಪದ ಸೆಕೆ, ತಪ್ಪಿದರೆ ಮುಂಗಾರುಳಿನ ಶೀತಗಾಳಿ, ಇವುಗಳ ಅಂಜಿಕೆಯೂ ತುಂಬ. ಅವರೇ ಈ ಸಮಯದಲ್ಲಿ ಆತುರದಿಂದ ಮಾವನ ಮನೆಗೆ ಹೋಗಿ ಅಲ್ಲಿ ಬಿಡಾರ ಮಾಡಲು ಅಂಜುತ್ತಿರಲಿಲ್ಲ. ಆದರೆ ಅವರ ಪೌರೋಹಿತ್ಯದ ಮನೆಗಳ ಕರೆ ಜೊತೆಗೆ ಸಾಗುವಳಿಯ ತಾಪತ್ರಯಗಳು ಅವರಿಗೆ ಬಿಡುವನ್ನು ಉಂಟು ಮಾಡುತ್ತಿರಲಿಲ್ಲ. ಅವರು ಗದ್ದೆ ಹಂಚಿನಲ್ಲಿ ತಿರುಗಲಿ, ತಮ್ಮ ಶಿಷ್ಯವೃಂದದಲ್ಲಿ ಗಣಹೋಮ ಮಾಡುತ್ತಿರಲಿ, ಅವರ ಧ್ಯಾನ ಚಿಂತನೆಗಳೆಲ್ಲ ಕುಮಾರ ಸಂಭವದ ಕಡೆಗೇನೆ. ಇದು ಯಾವ ನಕ್ಷತ್ರ? ಇದು ತಾಯಿಗೆ ಒಳ್ಳೆಯದಲ್ಲ. ಇದು ಯಾವುದು? ತಂದೆಗೆ ಅನುಕೂಲದ್ದಲ್ಲ. ಈ ನಕ್ಷತ್ರದಲ್ಲಿ ಜನಿಸಿದರೆ ಧನಲಾಭವಿದೆ, ಇದರಿಂದ ಹಾನಿಯಿಲ್ಲ. ಆದರೂ ಅಷ್ಟು ಪಸಂದದ ನಕ್ಷತ್ರ ಎನ್ನಲಿಕ್ಕೆ ಬರೋದಿಲ್ಲ. ಹೀಗೆಂದು ಪ್ರತಿ ನಕ್ಷತ್ರಕ್ಕೂ ಜನನಗಳಿಗೆಯ ತುಲನೆ ಮಾಡುತ್ತಿದ್ದರು. ಇವರು ಗಣಿತ ಹಾಕಿದುದು, ನಿರೀಕ್ಷಣೆ ಮಾಡಿದುದು ಸದ್ಯಕ್ಕೆ ಸಾರ್ಥಕವಾಗುವಂತಿರಲಿಲ್ಲ. ಕೊನೆಗೆ ನಿರಾಶೆಗೊಂಡು ಅವರೇ ಬೇಸರದಿಂದ, ಪಾರ್ವತಿ, ಎಲ್ಲಿ ನಿನ್ನ ಹಾಳು ಲೆಕ್ಕ ನಂಬಿಕಾದರೆ ಮೋಸವೇ ಸರಿ. ನನ್ನ ಹತ್ರ ಕೇಳಿದ್ರೆ ಅವಳಿಗೆ ಈಗ 8 ತಿಂಗಳು ಎಂದರು. ಸರಸ್ವತಿಯು, ಅಣ್ಣನಿಗೆ ಅಷ್ಟು ಲೆಕ್ಕವೂ ಬರುವುದಿಲ್ಲವೇ? ಪ್ರಸ್ಥವಾದುದು ಯಾವ ತಿಂಗಳಿಗೆ? ಅಂದಿನಿಂದ ಸಮ ತಿಂಗಳು 9 ತುಂಬಿತು. ಹೆಚ್ಚೆಂದ್ರೆ ಇನ್ನು 10 ದಿವಸಗಳಲ್ಲಿ ಅವಳು ಅಡೆದಾಳು. ಒಂದು 4 ದಿವಸ ಹೆಚ್ಚು ಕಡಿಮೆಯಾದೀತು ಎಂದು ತಿಳಿವ, ಅದರಿಂದ ಬರುವ ನಷ್ಟವೇನು ಎಂದಳು. ಇಷ್ಟೆಲ್ಲ ತರ್ಕ ಮುಗಿಸಿ ಅವರು ಮೂವರು ಸೇರಿ ಹೆಜ್ಜೆ ಹಾಕುತ್ತಾ ಬೇಸಿಗೆಯ ಒಂದು ಮಧ್ಯಾಹ್ನ ಹೊಳೆದಂಡೆಗೆ ಬಂದರು. ಗದ್ದೆಗೆ ಕೆಸರು ಸಟ್ಟೆಗಳನ್ನು ಸಾಗಿಸಿ ಆಗಿರಲಿಲ್ಲ. ನದಿಯ ಕೆಸರನ್ನು ಮೇಲಕ್ಕೆ ತಂದು ಹಾಕಬೇಕು. ಅದು ಬಿಸಿಲಿನಿಂದ ಆರಿದೊಡನೆಯೇ ಅದನ್ನು ಗದ್ದೆಗಳಿಗೆ ಸಾಗಿಸಬೇಕು. ಇಂಥ ಚಿಲ್ಲರೆ ಕೆಲಸಗಳಿಗೆ ಆಳು ಮಕ್ಕಳನ್ನು ಕುಚ್ಚು ಕೊಟ್ಟು ಕರೆದು ಪೂರೈಸಲಾರದೆಂದು ಅವರೇ ಹೊರಟಿದ್ದರು. ನದಿಯ ನಡುವೆ ಒಂದು ದೋಣಿಯನ್ನು ನಿಲ್ಲಿಸಿ ನೀರಲ್ಲಿ ನಟ್ಟ ಒಂದು ಜಲ್ಲೆಗೆ ಅದನ್ನು ಬಿಗಿದು ತಾವು ಮೂವರು ಕೆಸರನ್ನು ಗೋಚುವ ಕೆಲಸಕ್ಕೆ ತೊಡಗಿದರು. ಕೈಯಲ್ಲಿ ಒಂದೊಂದು ಬಟ್ಟಲು. ಅದನ್ನು ಹಿಡಿದುಕೊಂಡು ನೀರಲ್ಲಿ ಮುಳುಗಿ ಕೆಸರನ್ನು ಬಟ್ಟಲಲ್ಲಿ ಗೋಚಿಕೊಂಡು ಮೇಲಕ್ಕೆ ಬರಬೇಕು. ತಂದ ಕೆಸರನ್ನು ದೋಣಿಯಲ್ಲಿ ತುಂಬಿಸಿ ತಿರುಗಿ ಮುಳುಗಬೇಕು. ಕೆಲಸವೇನು ಅಷ್ಟು ಸುಲಭವೂ ಅಲ್ಲ, ಸಂತೋಷದ್ದೂ ಅಲ್ಲ. ಮೈ ಮುಖವೆಲ್ಲ ಕೆಸರಾಗುವಂಥದ್ದು. ನೀರಲ್ಲಿ ಮುಳುಗಿದಂತೆ ಕೆಸರು ತೊಳೆದು ಹೋಗುವುದು. ಕೆಲವೆಡೆ ತೀರಾ ಮೇಲೆಯೇ ಕೆಸರು ಸಿಗುವಾಗ ಬಹಳ ಕಾಲ ಉಸಿರು ಕಟ್ಟಿರಬೇಕಾಗುವುದಿಲ್ಲ. ಕೆಸರು ಆಳವಾದಲ್ಲಿ ಸಿಕ್ಕಿದರೆ ಮುಳುಗುವುದು ಕಷ್ಟ. ಶರೀರ ಮೇಲೆ ಬಾರದಂತೆ ಮುಳುಗಿ ಕೆಸರನ್ನು ಬಟ್ಟಲಿಂದ ಬಗಿದು ತುಂಬಿಸಿ ಬಳಿಕ ಮೇಲೆ ತರುವುದು ಕಷ್ಟ. ತುಂಬ ಉಸಿರು ಕಟ್ಟಲು ಕಲಿಯಬೇಕು. ಅತ್ತ ಉಪ್ಪು ನೀರಲ್ಲಿ ಕಣ್ಣು ಬಿಡುವಂತೆಯೂ ಇಲ್ಲ. ಮಧ್ಯಾಹ್ನ ಜಾವ ಹೊತ್ತಿನ ಸಾಹಸದಿಂದ ಮೂವರು ಸೇರಿ ದೋಣಿಯಲ್ಲಿ ಅರ್ಧದಷ್ಟು ಕೆಸರನ್ನು ತುಂಬಿಸಿದರು. ಅಷ್ಟರಲ್ಲಿ ಅವರ ಕೆಲಸಕ್ಕೆ ವಿಘ್ನ ಬಂದಿತು. ದೂರದ ಗದ್ದೆಯಂಚಿನಿಂದ ಐತಾಳರೇ ಎಂದು ಯಾರೋ ಅವರನ್ನು ಕೂಗಿ ಕರೆಯುತ್ತಿದ್ದರು. ಆಗ ಅವರ ದೋಣಿಯನ್ನು ತುಸು ಆಳವಾದ ನೀರಿರುವಲ್ಲಿ ಕಟ್ಟಿದ್ದರು. ಆದ್ದರಿಂದ ಸಮನಾಗಿ ನೆಲದ ಮೇಲೆ ನಿಂತು ಯಾರು ಕರೆದವರು ಎಂದು ನೋಡುವ ಹಾಗೂ ಇಲ್ಲ. ನೀರಿನಲ್ಲೇ ಕಾಲು ಬಡಿಯುತ್ತಾ ದೋಣಿಯ ಬಾಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಕುತ್ತಿಗೆಯನ್ನು ಆಚೀಚೆ ಹಣಕಬೇಕಿತ್ತು. ಅಷ್ಟೊಂದು ಕುತ್ತಿಗೆ ಉದ್ದ ಮಾಡಿದರೂ ಕರೆಯುವವರಿಗೂ ಇವರಿಗೂ ನಡುವೆ ಚಿಂಗಿನ ಮುಳ್ಳಿನ ಪೊದೆಗಳು ಅಡ್ಡವಾಗಿದ್ದವು. ಆದುದರಿಂದ ಯಾರ ಮುಖವೂ ಕಾಣಿಸದೆ ಐತಾಳರು
ಯಾರೆಂದು ಕರೆಯುವುದು? ಇಲ್ಲಿಗೆ ಬನ್ನಿ, ಇಲ್ಲಿ ಕೆಸರು ತೆಗಿತಾ ಇದ್ದೀವಿ ಎಂದು ಕಿರುಚಿಕೊಂಡರು. ಇವರ ಧ್ವನಿಯು ದೂರಕ್ಕೆ ನಾಟಿತು. ಇವರನ್ನು ಅರಸಿಕೊಂಡು ಬಂದಾತನಿಗೆ ಅದು ಕೇಳಿಸಿತು. ಆತನು ದೋಣಿ ಇರುವ ದಿಕ್ಕಿಗೇನೆ ಸರಿದು ಬಂದನು. ಐತಾಳರು ಆಗ ಒಂದೇ ಒಂದು ಕೋಮಾಣ ಅಲಂಕೃತರಾಗಿ ಮೈತುಂಬ ಕೆಸರು ಬಳಿದವರಾಗಿ ದೋಣಿಯ ಹಿಂಗೋಟಿನ ಮೇಲೆ ಸ್ಥಾಪಿತರಾಗಿದ್ದರು. ಪಾರ್ವತಿ ಸರಸ್ವತಿಯರು ತಮ್ಮ ಕೆಲಸ ನಡೆಸುತ್ತಲೇ ಇದ್ದರು. ಆಗ ಸುಮಾರು 20 ವರ್ಷದ ತರುಣನೊಬ್ಬನು ಅಲ್ಲಿ ಕಾಣಿಸಿಕೊಂಡನು. ಐತಾಳರ ಎದುರಿಗೇನೆ ನಿಂತು, ಐತಾಳರೇ, ಓ ರಾಮೈತಾಳರೇ ಎಂದು ಕೂಗಿದನು. ಇವರು ಓ ಎಂದರು. ಆದರೂ ಆತ ಗುರುತಿಸಲಾರದೆ ಆಚೀಚೆ ನೋಡುತ್ತಲೇ ಇದ್ದ. ಐತಾಳರಿಗೆ ಅವನ ಗುರುತು ಸಿಗಲು ಏನು ತೊಡಕು? ಓ, ನಮ್ಮ ಭಾವನ ಸವಾರಿ ಬಂದು ಬಿಟ್ಟಿದೆ. ಅವರಿಗೆ ನಮ್ಮ ವೇಷ ಕಂಡು ಗುರುತು ಸಿಗಲಿಲ್ಲ ಎಂದು ಕಾಣುತ್ತದೆ. ಬಂದೆ ಎಂದು ನೀರಿಗೆ ಹಾರಿ ಅಲ್ಲೇ ಮೈಯನ್ನು ತಿಕ್ಕಿಕೊಂಡು ತಿರುಗಿ ಮೇಲೆದ್ದು ದೋಣಿಯನ್ನು ಹಿಡಿದರು. ಅಲ್ಲಿಂದ ಸತ್ಯ ಏನ್ ಮಾಡಿದ್ಲು ಎಂದು ಪ್ರಶ್ನೆ ಮಾಡಿದರು. ಆದರೆ ಬಂದು ನಿಂತ ತರುಣನಿಗೆ ಐತಾಳರ ಮನನವಾಗುವ ಬದಲು ಅವರ ರೂಪ ಉದ್ಯೋಗಗಳು ಕಣ್ಣನ್ನು ಸೆಳೆದವು. ಅವನು ಕೃಷಿಕರಲ್ಲಿ ಬೆಳೆದವನು. ಆದರೆ ಅವರ ಕೃಷಿ ಈ ತೆರನಾಗಿರಲಿಲ್ಲ. ಇದ್ದ ಗದ್ದೆಗಳನ್ನು ಗೇಣಿಗೆ ಕೊಟ್ಟು ಬಂದ ಗೇಣಿಯಿಂದ ಸುಖವಾಗಿ ಬೆಳೆದವರು ಅವರು. ಹೀಗಾಗಿ ತಮ್ಮ ಭಾವಮೈದುನನ ವಿಚಾರ ಅವನಿಗೆ ತುಸು ವಿಸ್ಮಯ ಹುಟ್ಟಿತು. ಐತಾಳರು ಗಟ್ಟಿಕುಳವಾರು ಎಂದು ಹೇಳಿದ್ದ ಅವನಿಗೆ ಅವರು ಈ ರೀತಿ ಕೆಸರಲ್ಲಿ ಮುಳುಗುವುದು ಸರಿತೋರಲಿಲ್ಲ. ಸಾಲದುದಕ್ಕೆ ಮನೆಯ ಹೆಂಗಸರು ಅವರಂತೆ ನೀರಿನ ಮೊಣಕಗಳಾಗಿ ಮುಳುಗುವುದನ್ನು ಕಂಡು ಆಶ್ಚರ್ಯವೆನಿಸಿತು. ತನ್ನ ತಂಗಿಯು ಈ ಉದ್ಯೋಗಕ್ಕೆ ಇಳಿಯಬೇಕಾದೀತೆ ಎಂಬ ವಿಚಾರ ಹೊರಟಿತು ಮನಸ್ಸಿನಲ್ಲಿ. ಅವನ ತಲೆಯಲ್ಲಿ ಈ ಯೋಚನೆಯು ಸುತ್ತುತ್ತಿರುವಾಗ ಐತಾಳರು ಮನೆಯವರು ಅವಸರದಿಂದ ದೋಣಿಯನ್ನೇರಿ ದಂಡೆಗೆ ಬಂದರು. ಐತಾಳರು ತಿರುಗಿ ಭಾವನನ್ನು ಕಂಡು, ಭಾವ, ಮನೆಗೋಗುವ, ಇಲ್ಲೇನು ನಿಂತಿರುವುದು? ಸತ್ಯ ಹೇಗಿದ್ದಾಳೆ ಎಂದರು. ಆಗ ಉತ್ತರ ಬಂದಿತು. ಅವಳು ಹಡೆದಾಯಿತು, ತಾಯಿ ಮಕ್ಕಳು ಸುಖವಾಗಿದ್ದಾರೆ ಎಂದು. ಮಗು ಏನು ಎಂದಳು ಸರಸ್ವತಿ. ಗಂಡು ಎಂಬ ಉತ್ತರ ಬಂದಿತು. ಯಾವ ನಕ್ಷತ್ರವಾಗುತ್ತದೆ ಎಂದು ಐತಾಳರು ಅಲ್ಲೇ ಗುಣಿಸತೊಡಗಿದರು. ಸರಸ್ವತಿಯು, ನಕ್ಷತ್ರ ಎಲ್ಲ ಮತ್ತೆ ನೋಡುವ, ಮನೆಗೆ ಬಂದವರಿಗೆ ಒಂದಿಷ್ಟು ಗಂಗೋದಕ ಕೊಡಬೇಡವೇ? ದೋಣಿ ಇಲ್ಲಿರಲಿ, ಕೆಸರನ್ನ ರಾತ್ರಿ ತೆಗೆಯಬಹುದು, ತಿಂಗಳ ಬೆಳಕು ಇದೆ ಎಂದಳು. ತಮ್ಮ ಮುಂದಕ್ಕೆ ಭಾವನರೆಸಿಕೊಂಡು ಐತಾಳರು ಮನೆಗೆ ಹೊರಟರು. ಅವರ ಹಿಂದೆ ಮನೆಯ ಹೆಂಗಸರು ನಡೆದರು. ಮನೆಯನ್ನು ಮುಟ್ಟುವುದರಲ್ಲಿ ಐತಾಳರಿಗೆ ತಮ್ಮ ವೇಷವನ್ನು ಕಂಡು ನಂಟನ ಮುಂದೆ ತುಸು ನಾಚಿಕೆ ಹುಟ್ಟದೇ ಇರಲಿಲ್ಲ. ಭಾವ, ನೀನು ಅಲ್ಲಿಯೇ ಮೇಲೆ ಮುಚ್ಚಿಗೆಗೆ ಸಿಕ್ಕಿಸಿದ ಬಣ್ಣದ ಚಾಪೆಯನ್ನು ಎಳೆದುಕೊಂಡು ಕುಳಿತುಕೋ. ತಟ್ಟನೆ ಕೆರೆ ನೀರಲ್ಲಿ ಒಂದು ಮುಳುಗು ಹಾಕಿ ಬರುತ್ತೇನೆ. ಈ ವೇಷದಿಂದಲೇ ಮನೆಯೊಳಗೆ ಬರಬಾರದು ಎಂದರು. ಸರಿ. ಭಾವನ ಸವಾರಿ ಮನೆಯ ಜಗುಲಿಯಲ್ಲಿ ಒಂದು ಕಂಬಕ್ಕೆ ಒರಗಿಕೊಂಡು ಕುಳಿತಿತು. ಅವನ ಕಣ್ಣ ಹೊರಳಿದಲ್ಲಿ ಬಣ್ಣವೂ ಕಾಣಿಸಲಿಲ್ಲ, ಬಣ್ಣದ ಚಾಪೆಯೂ ಕಾಣಿಸಲಿಲ್ಲ. ಹೀಗಾಗಿ ಬರಿಯ ನೆಲದಲ್ಲೇ ಅವನು ಸ್ಥಾಪಿತನಾದನು. ಸರಸ್ವತಿಯು ಎಲ್ಲರಿಗೂ ಮುಂಚಿತವಾಗಿ ನೀರಲ್ಲಿ ಮುಳುಗು ಹಾಕಿ ಮೈ ತೊಳೆದುಕೊಂಡು ಓಡಿ ಬಂದಳು. ಓ, ಚಾಪೆ ಸಿಗಲೇ ಇಲ್ವೇ ಎಂದು ಕೋಣೆಯ ಒಳಗಿದ್ದ ಬಣ್ಣದ ಚಾಪೆಯನ್ನು ತಂದು ಚಾವಡಿಯಲ್ಲಿ ಬಿಡಿಸಿ ಅವನನ್ನು ಕುಳಿತಿರಲು ಹೇಳಿ ತಾನು ಅಡುಗೆ ಮನೆಗೆ ಓಡಿ ಹೋಗಿ ಕಿಚ್ಚನ್ನು ಒಟ್ಟಿದಳು. ಐತಾಳರ ಸವಾರಿಯು ಅಷ್ಟರಲ್ಲಿ ಬಂದಿತು. ಸ್ನಾನ ಮುಗಿಸಿ ಒಣ ಪಾಣಿಪಂಚೆಯನ್ನು ಬಿಗಿದುಕೊಂಡು ನಸ್ಯದ ಬುರುಡೆಯನ್ನು ಹೊರತೆಗೆದರು. ತಾವೊಂದು ಚಿಮಟಿಯನ್ನೇರಿಸಿ ಭಾವನ ಮುಂದೆ ಅದನ್ನಿರಿಸಿ, ಎಳೆಯುವುದಿಲ್ಲವೆಂದು ಕಾಣುತ್ತದೆ ಎಂದರು. ಹಾಗಿದ್ದರೆ ಅದನ್ನು ಅವನ ಮುಂದಿರಿಸುವ ಉದ್ದೇಶವೇನಿತ್ತು? ಇಷ್ಟೇ ಸಂಗತಿ. ಅದು ಅವರ ನಿತ್ಯದ ನಸ್ಯದ ಬುರುಡೆಯಲ್ಲ. ನಿತ್ಯದ ಬುರುಡೆಯೆಂದರೆ ಒಂದು ಬಿಲ್ವಪತ್ರೆಯ ಕಾಯಿ, ಅದಕ್ಕೆ ಹೊಗೆಸೊಪ್ಪಿನ ದಂಟಿನ ಬೂಚು. ಈಗ ಮುಂದಿರಿಸಿದುದು ತಾವು ಹೋಗಿ ಬರುವಲ್ಲಿಗೆ ಒಯ್ಯುವ ನಸ್ಯದ ಬುರುಡೆ, ಪಿಂಗಾಣಿ ಬುರುಡೆ. ಅದರ ಕುತ್ತಿಗೆಗೆ ಬೆಳ್ಳಿಯ ಕಟ್ಟಿತ್ತು. ಮೇಲಿನ ಕೀಲಿಗೂ ಸುಂದರ ಕಿರೀಟವಿತ್ತು. ಬುರುಡೆಯ ಗಾತ್ರವಾಗಿದ್ದುದರಿಂದ ಚಾಪೆಗೊಂದು ಅಲಂಕಾರವೆಂಬಂತೆ ಅವರ ಮುಂದೆ ಕಂಗೊಳಿಸುತ್ತಿತ್ತು. ಏನು, ಹೆರಿಗೆಗೆ ತಾಪತ್ರಯವಾಯಿತೆ? ಕಸ ಹೋಯಿತೆ? ಮಗು ಹೇಗಿದೆ ಎಂದು ವಿಚಾರ ನಡೆಯುವ ಗಳಿಗೆಗೆ ಸರಸ್ವತಿಯು ಕಾಲು ತೊಳೆಯಲು ನೀರನ್ನು ತಂದುಕೊಟ್ಟು ಅನಂತರ ಒಂದು ಪಾತ್ರೆಯಲ್ಲಿ ಬೆರೆಸಿನ ಮಜ್ಜಿಗೆಯನ್ನು, ಒಂದು ಹರಿವಾಣದಲ್ಲಿ ಸೀಮಂತಕ್ಕೆ ಮಾಡಿ ಉಳಿಸಿದ ಹಪ್ಪಳ ಸಂಡಿಗೆಗಳನ್ನು ಹುರಿದು ತಂದಿಟ್ಟಳು. ಅವಳ ಬೆನ್ನಿಗೆ ಆತುರದಿಂದ ಪಾರ್ವತಿಯು ಬಂದಳು. ಮಗು ಅಪ್ಪನಂತಿದೆಯೋ ಅಮ್ಮನಂತಿದೆಯೋ ಎಂದು ಪ್ರಶ್ನೆ ಮಾಡಿದಳು. ಐತಾಳರು, ಹೀಗೇನು ಗೊತ್ತಾಗುತ್ತದೆ?
ಕೆಂಪಗಾಗಿ ಪಿಣುಕುಟಿಯ ಹಾಗಿದ್ದೀತು ಎಂದರು. ಪಿಣಕುಟೆ ಎಂದು ಇರಲಿಕ್ಕಿಲ್ಲ. ಅವಳನ್ನು ನೋಡುವಾಗಲೇ ದೊಡ್ಡ ಮಗುವೇ ಹುಟ್ಟುತ್ತದೆ ಎಂದು ಕಾಣುತ್ತಿತ್ತು. ಅದು ಚೊಚ್ಚಲ ಮಗು ಎಂದು ಪಿಣಕುಟೆಯಂತೆ ಇರಲಿಕ್ಕಿಲ್ಲ ಎಂದಳು ಸರಸ್ವತಿ. ಮಗು ಕೆಂಪಾಗಿ ದೊಡ್ಡದಾಗಿದೆ. ತಲೆ ತುಂಬ ಕೂದಲು. ರೂಪ ಯಾರದ್ದೋ ಗೊತ್ತಿಲ್ಲ. ಅದರದ್ದೇ ಇರಬಹುದು ಎಂದನು ಭಾವ. ಸರಿ. ಹಪ್ಪಳ ಸಂಡಿಗೆಗಳ ಸೇವನೆ ನಡೆಯುತ್ತಾ ಚೇಷ್ಟೆ ತಮಾಷೆಗಳು ಸಾಗಿದವು. ಒಂದು ನಿಮಿಷ ಕಾಲ ಪಾರ್ವತಿಗೆ ಮನಸ್ಸು ಅಸ್ವಸ್ಥವಾಯಿತು. ಅವಳು ಅಡುಗೆ ಮನೆಗೆ ಸೇರಿದಳು. ಒಳಗೆ ಕತ್ತಲಲ್ಲಿ ಕುಳಿತು, ಅಯ್ಯೋ, ನನ್ನ ಹಣೆಯಲ್ಲಿ ದೇವ್ರು ಪುತ್ರ ಸಂತಾನ ಬರೆಯದೆ ಹೋದನೇ ಎಂದು ಅತ್ತಳು. ಮುಂದೇನು ತೋಚಿತೋ ಸಮಾಧಾನವನ್ನು ತಾಳಿ, ಮಾಣಿ ಹುಟ್ಟುದ ಬಗ್ಗೆ ನಾಳೆ ದೇವರಿಗೆ ಹಣ್ಣು ಕಾಯಿ ಮಾಡಿಸಲು ಮರೆಯಬಾರದು ಎಂದುಕೊಂಡು ತಿರುಗಿ ಬಂದಳು. ಅಲ್ಲಿಂದ ಬೇರೊಂದು ಯೋಚನೆ ಹುಟ್ಟಿತು. ಸತ್ಯಭಾಮೆಗೆ ಹೆರಿಗೆ ಕಷ್ಟವಾಯಿತೋ ಏನೋ, ಬಂದವರೊಡನೆ ತಾನು ಏನೊಂದು ವಿಚಾರಿಸಲಿಲ್ಲವೆಂದು. ಸರಿ, ಅದಕ್ಕೋಸುಗ ನಂಟರಿಲ್ಲದಿದ್ದಲ್ಲಿಗೆ ಇನ್ನೊಮ್ಮೆ ಬಂದು ಕಷ್ಟವಾಯಿತೇ ಎಂದು ಕೇಳಿದಳು. ಆಗಿರಬೇಕು ಎಂದನು ಆ ಜಾಣ. ಹೆಂಗಸರ ರಾಜ್ಯದ ಪ್ರಶ್ನೆಗೆ ಅವನಿಗೆ ಉತ್ತರ ಹೇಗೆ ಸೂಚಿಸಬೇಕು ಊಹೆಯಿಂದಲೇ ಉತ್ತರ ಕೊಟ್ಟನು. ಸಂಜೆಯಾಗುತ್ತಾ ಆತನು ಮೆಲ್ಲಗೆ, ಅಪ್ಪಯ್ಯ ರಾತ್ರಿ ಮನೆಗೆ ಬರ ಹೇಳಿದ್ದಾರೆ. ಮನೆಯಲ್ಲಿ ಹತ್ತಿರ ಯಾರೂ ಇಲ್ಲ. ನಾನು ಹೊರಡ್ತೀನಿ ಎಂದರೆ, ಐತಾಳರು ಎಂದಾದರೂ ಬಿಟ್ಟಾರೆ? ಒಳ್ಳೆ ವ್ಯಾಪಾರ ಭಾವನದು. ಶುಭ ಸಮಾಚಾರ ತಂದುದಕ್ಕೆ ಒಂದು ಪಾಯಸದ ಊಟ ಮಾಡಿ ಹೊರಡಬೇಕು. ಬರಿದೇ ಹೊರಡುವುದೆಂದರೆ ಅರ್ಥವಿದೆಯೇ? ಬೆಳಿಗ್ಗೆ ನಾನು ಜೊತೆಗೆ ಬರ್ತೀನಿ. ಈಗೇನು ಗಡಿಬಿಡಿ ಎಂದರು. ಇಲ್ಲ, ಹೋಗದೆ ನಿರ್ವಾಹವೇ ಇಲ್ಲ ಎಂದನು ಆತ. ಹೆರಿಗೆ ಸಂಗತಿಯಲ್ಲಿ ಗಂಡಸರಿಗೆ ಯಾವ ಮಣ್ಣು ಕೆಲಸವೂ ಇಲ್ಲ ಎಂದು ಉತ್ತರಿಸಿದರು ಐತಾಳರು. ಅದಕ್ಕೂ ಮುಂದುವರಿದು ಮಾತನಾಡುವ ಸಾಹಸ ಭಾವರಾಯನಿಗೆ ಉಂಟಾಗಲಿಲ್ಲ. ಉಪಾಯವಿಲ್ಲದೆ ಆತನು ಆ ರಾತ್ರಿ ಉಳಿಯಬೇಕಾಗಿ ಬಂದಿತು. ಪಾರ್ವತಿಯು ಶೀನಮ್ಮಯ್ಯನ ಮನೆಗೆ ಓಡಿ ಹೋಗಿ ಒಂದು ಸಿದ್ದೆ ತೊಗರಿಬೇಳೆಯನ್ನು ಕೈಕಡವಾಗಿ ತಂದಳು. ರಾತ್ರಿ ಊಟಕ್ಕೆ ತೊಗರಿ ಸಾರಿನ ಜೊತೆಗೆ ಅಪೂರ್ವವಾದ ಕೆಸುವೆ ಎಲೆಯ ಪತ್ರೊಡೆಯೂ ಆಯಿತು. ಹಪ್ಪಳ ಸಂಡಿಗೆಗಳನ್ನು ಹುರಿಯಲು ಮರೆಯಲಿಲ್ಲ. ಅವಸರಕ್ಕೆ ಅವಲಕ್ಕಿ ಪಾಯಸ ಸುಲಭವೆಂದು ಅದನ್ನೇ ಮಾಡಿದರು. ಏಲಕ್ಕಿ ಗಿಲಕ್ಕಿ ಹಾಕಿ ಪಾಯಸ ಪರಮಾಯಿಸಿ ಎಂದು ಐತಾಳರ ತಿದ್ದಿದ ಬಾಯಿಯೇ ಶಿಫಾರಸು ಕೊಟ್ಟ ಬಳಿಕ ದಾಕ್ಷಿಣ್ಯ ಮೂರ್ತಿಯಾದ ಭಾವರಾಯನೇನು ಮಾಡಿಯಾನು? ಅವನು ಚೆನ್ನಾಗಿದೆ ಎಂದನು. ಪಾರ್ವತಿಯು ಅವಲಕ್ಕಿ ಪಾಯಸ ಮೈಗೊಳ್ಳೆಯದೆಂದು ಹೇಳಿ ಅವನ ಸನ್ಮಾನ ಮಾಡಿದಳು. ಅವಲಕ್ಕಿ ಪಾಯಸವು ಪತ್ರೊಡೆಗಳು ಹೊಟ್ಟೆಯಲ್ಲಿ ಸೇರಿ ಊಟದಿಂದೇಳುವಾಗ ಭಾವನು ಸಂಜೆ ನೋಡಿದ ಕೆಸರು ತುಂಬಿದ ದೋಣಿಯಂತೆ ಜಡವಾಗಿ ಬಿಟ್ಟಿದ್ದ. ಊಟವನ್ನು ಮುಗಿಸಿ ಚಾಪೆಯ ಮೇಲೆ ಅವನು ಸ್ಥಾಪಿತನಾದನು. ಎದುರಿಗೆ ಗೋವೆ ಬೀಜ ಸುಟ್ಟು ಇರಿಸಿದ್ದರು. ಒಳ್ಳೆಯ ಬಾಚು ಮುದ್ದೆ ಬೆಲ್ಲ ಒಂದು ತಟ್ಟೆಯಲ್ಲಿತ್ತು. ನೆಂಟರಿಗೆ ದಿಂಬು ದೊರೆತರೆ ಸಾಕು ಎಂದು ಮನಸ್ಸಾದ ಆ ಗಳಿಗೆಗೆ ತೊಗರಿಬೇಳೆಯನ್ನು ತಮ್ಮ ಮನೆಯಿಂದ ಸಾಲ ತಂದ ಸುದ್ದಿಯನ್ನು ಹೆಂಡತಿಯಿಂದ ತಿಳಿದ ಶೀನಪ್ಪಮ್ಮಯ್ಯನ ಸವಾರಿ ಅಲ್ಲಿಗೆ ಕಾಲಿರಿಸಿತು. ಹೋ, ಪಡುಮುನ್ನೂರಿನವರು ಬಂದಿದ್ದಾರೋ? ಪ್ರಶಸ್ತವಾಯಿತು ಎಂದನು. ಐತಾಳರು ಉತ್ಸುಕರಾಗಿ, ಶೀನಾ, ನಮ್ಮ ಸತ್ಯ ಗಂಡು ಮಗು ಹಡೆದಳಂತೆ. ಮಾಣಿಯಾಗುತ್ತದೋ ಹೆಣ್ಣಾಗುತ್ತದೋ ಎಂದು ಅನುಮಾನವಿತ್ತು ನನಗೆ. ನರಸಿಂಹದೇವರ ಕೃಪೆಯಿಂದ ಮಾಣಿಯೇ ಆಯಿತಲ್ಲ ಎಂದರು. ಹಾಗೆ ನೀವೇ ಅಂತಿದ್ದೀರಲ್ಲ, ಅವಳ ಜಾತಕದಲ್ಲಿ 3 ಗಂಡು ಮಕ್ಕಳ ಯೋಗ ಬರೆದಿದೆ ಎಂದು. ಜಾತಕದಲ್ಲಿ ಬರೆದ ಮೇಲೆ ಗಂಡು ಹೆಣ್ಣಾಗಲಿಕ್ಕೆ ಉಂಟೇನು ಎಂದನು. ಶೀನಮ್ಮಯ್ಯನ ಮುಂದೆ ಎಲೆ ಅಡಿಕೆ ಹರಿವಾಣ ಬಂದಿತು. ಅವನ ಮನಸ್ಸು ಇಕ್ಕಡೆಗಳಿಗೂ ಹರಿದು ಮೊದಲು ಗೋವೆ ಬೀಜವನ್ನು ಧ್ವಂಸ ಮಾಡಿ ಮುಂದೆ ತಾಂಬೂಲ ಚವರಣವೆಂದು ನಿರ್ಧರಿಸಿತು. ಪಡಮುನ್ನೂರಿನವರು ಗೋವೆ ಬೀಜ ಮುಟ್ಟುವುದಿಲ್ಲವೇ ಎಂದು ಅವರನ್ನು ಉಪಚರಿಸುತ್ತಾ ಅರೆಗಳಿಗೆಯಲ್ಲಿ 100 ಬೀಜಗಳ ಬಟ್ಟಲನ್ನು ತಾನೇ ಬರಿದು ಮಾಡಿದನು. ಅಷ್ಟು ಸೇವೆಯನ್ನು ನಡೆಯಿಸಿ, ಐತಾಳರೆ, ಗೋವೆ ಬೀಜ ಮಹಾಗರ್ಮಿ ಅನ್ನುತ್ತಾರೆ. ಆದರೇನು ಮಾಡುವುದು? ದರಿದ್ರದ ಬೀಜ ಬಾಯಿಗೆ ಎಂದೂ ಬೇಡವಾಗುವುದಿಲ್ಲ ಎಂದನು. ಮುಂದೆ ತಾಂಬೂಲ ಸಮಾರಾಧನೆ ನಡೆಯಿತು. ನಂಟ್ರು ಎಲೆ ಅಡಿಕೆಯನ್ನು ಮುಟ್ಟುವುದಿಲ್ಲವೇ ಎಂದು ತಾನೇ ತಿನ್ನತೊಡಗಿದನು, ಹೇಳತೊಡಗಿದನು. ಹೊಗೆ ಸೊಪ್ಪನ್ನು ಬಾಯಲ್ಲಿ ಕಡಿಯುತ್ತಾ ಹೋದ ಹಾಗೆ ಸೀನಪ್ಪಮ್ಮಯ್ಯನಿಗೆ ಸ್ಫೂರ್ತಿ ಬಂದು, ಏನೂ ಆಗಲಿ, ನಮ್ಮ ಐತಾಳರು ಒಂದು ಗಂಡಸು ಎಂದಾಯಿತು ಎಂದನು. ಅರೆನಿದ್ದೆಯಿಂದ ಬೆಲ್ಲ ತೂಗುತ್ತಿದ್ದ ನಂಟನು ನಕ್ಕನು. ಐತಾಳರಿಗೆ ಏನೋ ಅನಿಸಿ ಮಾತು ಹೊರಡಲಿಲ್ಲ. ಶೀನಪ್ಪ, ಹಾಗಲ್ಲ ನಾನು ಹೇಳುವುದು. ಮಕ್ಕಳು ಮನೆಯಲ್ಲಿ ಆಚೀಚೆ ಓಡಾಡದೆ ಹೋದರೆ ಏನೂ ರೈಸುವುದಿಲ್ಲ. ಅಲ್ಲದೆ
ಪಿಂಡ ಹಾಕಲು ಮನೆಗೊಂದು ಗಂಡು ಬೇಕೇ ಬೇಕು ಎಂಬ ಶಾಸ್ತ್ರವೂ ಇದೆಯಲ್ಲ ಎಂದನು. ಐತಾಳರು, ಭಾವನಿಗೆ ನಿದ್ರೆ ಎಂದು ಕಾಣುತ್ತದೆ. ಒಳ್ಳೆಯ ಗಾಳಿ ಬೀಸುತ್ತದೆ. ಈ ಚಾವಡಿಯಲ್ಲಿ ಹೊಸ ಹನೆ ಓಲೆಯಿಂದ ಮಾಡಿದ ದಿಂಬಿಗೆ ತಲೆ ತಾಗಿಸುವುದರೊಳಗೆ ನಿದ್ರೆ ಬರುತ್ತೆ ಎಂದು ತಾವೇ ಮನೆಯಲ್ಲಿ ನೇಯ್ದ ಚಾಪೆ ದಿಂಬುಗಳನ್ನು ಅವನಿಗೆ ಕೊಟ್ಟು ಅದರ ಮೇಲೊಂದು ಜಮಾಖಾನೆಯನ್ನು ಹಾಸಿದರು. ಭಾವರಾಯನಿಗೆ ಮಲಗಿದ್ದೊಂದೇ ಗೊತ್ತು. ನಿದ್ದೆ ಹತ್ತಿತು. ಐತಾಳರು ಶೀನಪ್ಪಮ್ಮಯ್ಯನ್ನು ಎದುರು ಬದುರು ಮುಖ ಮಾಡಿ ಹರಟೆಗೆ ಅನುವಾದರು. ನಡುವೆ ಹೊನ್ನೆಣ್ಣೆಯ ಕಾಲು ದೀಪ ಕುರುಡು ಕುರುಡಾಗಿ ಉರಿಯುತ್ತಿತ್ತು. ಐತಾಳರು, ಈ ದೀಪಕ್ಕೆ ಎಣ್ಣೆಯೂ ಇಲ್ಲವೇ ಎಂದರು. ಹೊಲಗೆ ಹಾಲು ಹೊಯ್ದ ಹಾಗಿದೆ ತಿಂಗಳ ಬೆಳಕು. ಆ ದೀಪವನ್ನ ನಂದಿಸಿ ಯಾವ ಮಣ್ಣಿಗೆ ಅದು ಎಂದರು. ಅದನ್ನು ಮುಗಿಸಿ ತನ್ನ ನೆಂಟರ ಮನೆಯ ಸ್ತುತಿಪಾಠವನ್ನು ತೊಡಗಿದರು. ಎಷ್ಟು ಸಮಯದ ತನಕ ಇವರ ಮಹಾಸಭೆ ಮುಂದುವರಿಯುತ್ತೋ ಏನೋ. ಶೀನಪ್ಪನು ರಾತ್ರಿ ಬಹಳ ಆಯಿತು ಎಂದು ಕಾಣುತ್ತದೆ. ಕಣ್ಣು ಕೂರುತ್ತದೆ. ಹೋಗುತ್ತೇನೆ ಎನ್ನುವಾಗ ಸರಸ್ವತಿ ಪಾರ್ವತಿಯರು ನದಿಯ ದಂಡೆಯಿಂದ ಬಂದು ಮನೆಯ ಮುಂದಿನ ಕೆರೆಯಲ್ಲಿ ಆ ದಿನದ 4ನೆಯದೋ 5ನೆಯದೋ ಸ್ನಾನವನ್ನು ಮುಗಿಸಿ ಅಂಗಳಕ್ಕೆ ಕಾಲಿರಿಸಿದರು. ಶೀನಪ್ಪನು, ಯಾರದು? ಸರಸ್ವತಮ್ಮನೇ? ಈ ಕತ್ತಲಲ್ಲಿ ಅಗೇಡಿಗೆ ನೀರು ಮುಗಿಯಲು ಹೋಗಿದ್ದೀರೇನು ಎಂದು ವಿಚಾರಿಸಿದನು. ಇಲ್ಲ ಶೀನಪ್ಪ, ನಂಟ್ರು ಬಂದ್ ಗಡಿಬಿಡಿಗೆ ದೋಣಿಲಿ ತುಂಬಿದ ಕೆಸರನ್ನ ಕೆಳಕ್ಕೆ ತೋಡೆದು ಬಂದಿದ್ದೆವು. ನಾಳೆ ಬೆಳಿಗ್ಗೆ ದೋಣಿ ಕಲ್ಯಾಣಪುರಕ್ಕೆ ಹೋಗಬೇಕು. ತನ್ನ ಕೆಲಸಕ್ಕೆ ತೊಂದರೆಯಾಗಬಾರದು ಎಂದು ಮೊಗೇರ ಗೋವಿಂದ ಅಂದಿದ್ದ. ಆದ್ದರಿಂದ ಆ ಕೆಸರೊಂದನ್ನ ಗದ್ದೆಗೆ ತೋಡಿ ಹಾಕಿ ಅವನ ದೋಣಿಯನ್ನ ತೊಳೆದು ಅವನ ಮನೆಯ ಹೊದ್ದೆಗೆ ಕಟ್ಟಿ ಬಂದೆವು. ಕೆಸರಿನ ವ್ಯಾಪಾರ ಅಲ್ಲವೇ, ಮುಟ್ಟಿ ಬಂದ ಮೇಲೆ ಮೇಯದೆ ಉಪಾಯ ಉಂಟೆ ಎಂದು ಸರಸ್ವತಿ ನುಡಿದಳು. ಸರಿ. ಶೀನಪ್ಪನು ತನ್ನ ಮನೆಯ ಸುಖ ದುಃಖಗಳನ್ನು ತುಸು ಹೊತ್ತು ಮಾತನಾಡಿದನು. ಹೊರಡುವ ವೇಳೆಗೆ ಸ್ವಲ್ಪ ನಸ್ಯ ಸೇವಿಸಿದ್ದರೆ ಚೆನ್ನಾಗಿರುತ್ತಿತ್ತು ಅನಿಸಿ, ಐತಾಳರೆ, ನಿದ್ರೆ ಬಂದಿರಲಿಕ್ಕಿಲ್ಲ ಅಂತ ಕಾಣುತ್ತದೆ. ಒಂದು ಚಿಮಟಿ ಪುಡಿ ಕುಡಿ ನೋಡುವ ಎಂದನು. ಐತಾಳರು ಸೊಂಟದಿಂದ ತಮ್ಮ ಬೆಳ್ಳಿ ಬುರುಡೆಯನ್ನು ಅಂಗಳದವರೆಗೆ ತಂದು ಅವನಿಗೆ ಕೊಟ್ಟರು. ಪುಡಿಯನ್ನು ಮೂಗಿಗೇರಿಸಿ ಒಂದು ಚಿಮಟಿ ನಸ್ಯವನ್ನು ಬೆರಳಲ್ಲೇ ಹಿಡಿದುಕೊಂಡು ಶೀನನು, ಒಳ್ಳೆ ಖಾರ ಉಂಟು. ಐತಾಳರು ಪುಡಿ ಮಾಡಿದ ಹಾಗೆ ಪೇಟೆಯ ವ್ಯಾಪಾರಸ್ಥರಿಂದ ಮಾಡಲಿಕ್ಕೆ ಬರಲಿಕ್ಕಿಲ್ಲ ಎಂದನು. ಪೇಟೆಯವರು ಪುಡಿಯನ್ನೇನೋ ಮಾಡುತ್ತಾರೆ, ಆದರೆ ಅದಕ್ಕೆ ಹಾಕುವ ಸುಣ್ಣಕ್ಕೆ ಸಮನಾಗಿ ಪಸಗೆ ಬೆಣ್ಣೆ ಸೇರಿಸಲು ಆಸೆ ಮಾಡಿ ಹಾಳು ಮಾಡುತ್ತಾರೆ. ಅವರ ಆ ಪುಡಿಯನ್ನು 8 ದಿನ ಎಳೆದರೆ ಕಣ್ಣು ಉರಿದು ಹೋದೀತು ಎಂದು ಶಿಫಾರಸಿ ಕೊಚ್ಚಿಕೊಂಡು ತಾವು ಚಾವಡಿಗೆ ಹೋದರು. ಶೀನಪ್ಪನು ಮನೆಗೆ ಹೋಗುತ್ತಾ ಬೆರಳಲ್ಲಿದ್ದ ಇನ್ನೊಂದು ಚಿಮಟಿ ನಸ್ಯವನ್ನು ಮೂಗಿಗೇರಿಸಿ ಐತಾಳರು ಕೊಟ್ಟದ್ದು ಬೆಳ್ಳಿ ಪುಡಿ ಬುರುಡೆ ಎಂಬುದು ನೆನಪಿಗೆ ಬಂದು ತನ್ನಷ್ಟಕ್ಕೆ, ಅಲ್ಲ, ಈ ಬ್ರಾಹ್ಮಣ ಬಿಲ್ವಪತ್ರೆಕಾಯಿ ಬದಲಿಗೆ ಬೆಳ್ಳಿ ಕಟ್ಟಿನ ಬುರುಡೆಯನ್ನ ಹಿಡಿಯಲು ತೊಡಗಿದ್ದು ಯಾವಾಗಿನಿಂದ ಎಂದು ಬಹಳ ವಿಚಾರದಲ್ಲಿ ಮುಳುಗಿದನು. ಮನೆಗೆ ಹೋಗಿ ಮಲಗಿಕೊಂಡರೂ ರಾತ್ರಿಯೆಲ್ಲ ಅದರದ್ದೇ ಕನಸು. ಸಾಲದಕ್ಕೆ ತನ್ನ ಬೆಳ್ಳಿ ಕಟ್ಟಿನ ಬುರುಡೆಯೊಂದು ಕದ್ದು ಹೋಯಿತೆಂದು ಅವನಿಗೆ ಕನಸಾಯಿತು. ಭಾವರಾಯರು ಬಂದು ರಾತ್ರಿಯೂ ಸರಿದು ಬೆಳಗಾಯಿತು. ಬೆಳಿಗ್ಗೆ ಮನೆಗೆ ಬಂದವರಿಗೊಂದು ಉಪಹಾರವಾಗದೆ ನಿರ್ವಾಹವಿಲ್ಲವಷ್ಟೆ. ಕಾಫಿ ಕಾಣದ ದಿನಗಳವು. ಪಾರ್ವತಿಯು ಒಂದಿಷ್ಟು ಅವಲಕ್ಕಿಯನ್ನು ಒಗ್ಗರಿಸಿ ನಂಟರ ಮುಂದೆ ಇಟ್ಟಳು. ಹೆಸರು ಬೇಳೆ ತಂಪೆಂದು ಅದನ್ನು ಬೇಯಿಸಿ ಬೆಲ್ಲ ಹಾಕಿ ಗಂಜಿ ಮಾಡಿದ್ದಳು. ಐತಾಳರು ಆ ದಿನ ಬೇಗನೆ ಸ್ನಾನವನ್ನು ಮುಗಿಸಿ ಮನೆಯ ದೇವರ ಪೂಜೆಯನ್ನು ಶೀನಪ್ಪಯ್ಯನ ಮನೆಗೆ ವಹಿಸಿ ಭಾವರಾಯರೊಡನೆ ಉಪಹಾರಕ್ಕೆ ಕುಳಿತರು. ಅದಾದೊಡನೆ, ಭಾವ, ಹೊಟ್ಟೆ ಗಟ್ಟಿಯಾಯಿತು, ಇನ್ನು ಬೇಕಾದರೆ ಹೊರಡುವ, ನಾನು ಬರ್ತೀನಿ. ಸತ್ಯನನ್ನು ಕಾಣದೆ ತಿಂಗಳು ಒಂದಾಯಿತು. ನಮ್ಮಲ್ಲಿ ಸಾಗುವಳಿ ಹಿತ್ತಲು ಕೆಲಸಗಳೆಲ್ಲ ನಾವೇ ಮಾಡಿ ಬಂದು ರೂಢಿ. ಒಕ್ಕಲು ಮಕ್ಕಳು ಬೇಕಾದಷ್ಟಿವೆ, ಅವುಗಳಿಂದ ಮಾಡಿಸಬಹುದು. ಆದರೆ ಅವರು ಕೆಲಸಕ್ಕೆ ಬಂದರೆ ಕಾವಲಿರುವುದು ತಪ್ಪಿದ್ದಲ್ಲ. ಕಣ್ಣು ತಪ್ಪಿದ್ರೆ ಕೆಲಸ ಒಂದಕ್ಕೆರಡಾಗುತ್ತದೆ. ಇಲ್ಲವೇ ಮಾತನಾಡುತ್ತಾ ಹೊತ್ತು ಕಳೆಯುತ್ತವೆಯೇ ಹೊರತು ಕೆಲಸದ ಚೂರು ಸಾಗುವುದಿಲ್ಲ. ಅದಕ್ಕಿಂತ ಎಷ್ಟು ಕಷ್ಟವಾದರೂ ನಮ್ಮ ನಮ್ಮ ತಲೆಗೆ ನಮ್ಮ ನಮ್ಮ ಕೈಯೇ ಒಳ್ಳೆಯದು ಎಂದು ನನ್ನ ಲೆಕ್ಕ ಎಂದು ಹಿಂದಿನ ಕೆಸರು ದೋಣಿಯ ಪ್ರಕರಣಕ್ಕೆ ಈಗ ವಕಾಲತ್ತು ನಡೆಯಿಸಿದರು. ಭಾವನಿಗೆ ಮನೆ ಸಾಗುವಳಿ ಎಷ್ಟು ಮುಡಿಯಿದೆ. ನಮ್ಮಲ್ಲಿ ಯಾಕೋ ನಮ್ಮ ಅಪ್ಪನಿಗೆ ತಿರುಗಾಡುವುದಕ್ಕೆ ಆಗುವುದಿಲ್ಲ. ಯಾವಾಗಲೂ ವಾತದ ಉಪದ್ರ. ಹೀಗಾಗಿ ಬಂದಷ್ಟು ಬರಲಿ ಎಂದು ಎಲ್ಲ ಆಸ್ತಿಯನ್ನು ಒಕ್ಕಲಿಗೇನೆ ಕೊಟ್ಟಿದ್ದಾರೆ. ಹಾಗಿದ್ದರೆ ಮನೆಯಲ್ಲಿ ಬರಿದೇ ಕುಳಿತು ಹೊತ್ತು ಕಳೆಯುವುದು ಹೇಗೆ ಮಹಾರಾಯ?
ನಿನ್ನ ಅಪ್ಪನಿಗೆ ಹೇಗಾದರೂ ನೀನು ಈ ಪ್ರಾಯದಲ್ಲಿ ಏನಾದರೂ ಹಿತ್ಲು ಗಿತ್ಲು ಮಾಡಿಸಿ ಭೂಮಿಯನ್ನು ಊರ್ಜಿತಕ್ಕೆ ತರಬೇಡವೇ? ನನಗೆ ಶಾನುಭೋಗಿಕೆ ನೋಡುವ ಆಸೆ. ನಿಮ್ಮ ಕುಟುಂಬಕ್ಕೆ ಶಾನುಭೋಗಿಕೆಯ ಹಕ್ಕಿದೆಯೇ? ಕುಟುಂಬಕ್ಕೆ ಇಲ್ಲ, ಆದರೆ ನಮ್ಮ ಸಂಬಂಧಿಕರದೇ ಒಂದು ಸಿಗುವ ಸಂಭವವಿದೆ. 500 ರೂಪಾಯಿ ಕೊಟ್ಟರೆ ಅದು ನಮ್ಮದೇ, ಮತ್ತೇನು? ಶಾನುಭೋಗಿಕೆಯಾದರೆ ಗಡದ್ದಾಯಿತು, ಮರ್ಯಾದೆಗೆ ಮರ್ಯಾದೆಯೂ ಆಯಿತು, ಫಾಯಿದೆಗೆ ಫಾಯಿದೆಯೂ ಆಯಿತು. ಒಂದು ಶಾನುಭೋಗಿಕೆ ಮಾಡಿಕೊಂಡು ಹೇಗಾದರೂ ಮಾಡಿ ನಿಮ್ಮ ಮನೆ ಪಡುವಣಕ್ಕಿರುವ ಸರಕಾರಿ ಬೆಣ ಒಂದಿಷ್ಟು ಒಳಗೆ ಹಾಕು ನೋಡುವ. ಇವತ್ತಲ್ಲದೆ ಹೋದರೆ 50 ವರ್ಷದ ಮೇಲೆ ಆದರೂ ಅದಕ್ಕೆ ಒಳ್ಳೆ ಕ್ರಯ ಬಂದೀತು. ಇದೇ ತೆರನಲ್ಲಿ ಜಾಣತನದ ಉಪದೇಶವನ್ನು ಆ ತರುಣನಿಗೆ ಮಾಡುತ್ತಾ ಪಡುಮುನ್ನೂರನ್ನು ಸೇರಿದರು. ಇವರು ಮಾವನ ಮನೆಗೆ ಕಾಲಿಡುವಾಗಲೇ ಕುಮಾರಕಂಠೀರವನ ಆರ್ಭಟ ಕೇಳಿಸುತ್ತಿತ್ತು. ಮಗು ಯಾಕೆಷ್ಟು ಗಟ್ಟಿಯಾಗಿ ಕಿರ್ಚುತ್ತಿದೆ? ಏನು ಹುಷಾರಿಲ್ವೇ? ಎಂದರು ಐತಾಳರು. ಇವರಂತೆಯೇ ಮನೆಯ ಹೊರಗಿಂದ ಬರುತ್ತಿರುವ ಭಾವನೆಗೇನು ಗೊತ್ತು? ಐತಾಳರು ಮಾವ ಮಾದಪ್ಪಯ್ಯನವರು ಸ್ವಾಗತಿಸಿದರು. ಬಲು ಹಿಗ್ಗಿನಿಂದ ತಮ್ಮ ಮೊಮ್ಮಗನ ಜನನ ವಾರ್ತೆಯನ್ನು ಅಳಿಯರಾಯನಿಗೆ ಭಿನ್ನವಿಸಿದರು. ಆಗ ತಾನೇ ಸ್ನಾನಕ್ಕೆ ಹೋಗಿದ್ದ ಮಗುವನ್ನು ಮಡುವಾಳಿತಿಯು ಒಳಗೆ ತರುತ್ತಿದ್ದಳು. ಕಾದ ಕಷಾಯದ ನೀರಲ್ಲಿ ಯಾವ ರಿಯಾಯಿತಿಯೂ ಇಲ್ಲದಂತೆ ಅದನ್ನು ಸ್ನಾನ ಮಾಡಿಸಿ ಮೊದಲೇ ಕೆಂಪಾದ ಎಳೆ ಶರೀರವನ್ನು ಕಾವಿನಿಂದ ಇನ್ನೂ ಕೆಂಪೇರಿಸಿ ಆ ಹಾದಿಯಾಗಿ ಅವಳು ತರುತ್ತಿದ್ದಳು. ಬಿಸಿ ನೀರಿನ ಶಾಖಕ್ಕೆ ಮಗುವು ಉಸಿರಿಗೂ ವಿರತಿಯಿಲ್ಲದೆ ಕಿರುಚುತ್ತಿತ್ತು. ಓ, ಸ್ನಾನ ಮಾಡಿಸಿದಷ್ಟೇ ಏನು ಎಂದು ಸಮಾಧಾನವಾದರು. ಅವರ ಮಾವನು, ಐತಾಳರೇ, ಮಗು ನಮ್ಮ ಸತ್ಯನ ಹಾಗಿದೆಯೋ ನಿಮ್ಮ ಹಾಗೆಯೋ ಎಂದು ಪ್ರಶ್ನಿಸಿದರು. ಕಂಡರೆ ಸತ್ಯನ ವರ್ಚಸ್ಸೇ ಕಾಣುತ್ತದೆ ಎಂದರು ಅವರು. ಕಣ್ಣು ನಿಮ್ಮದೇ ಎಂದು ಅತ್ತೆಯು ಅಲ್ಲಿಗೆ ಬಂದು ಹೇಳಿದರು. ಐತಾಳರು ಮಗುವಿನ ಮುಖವನ್ನು ಕಂಡು ಹಸನ್ಮುಖಿಗಳಾದರು. ಮಗುವಿಗೆ ನಾಮಕರಣವಾಯಿತು ಲಕ್ಷ್ಮೀನಾರಾಯಣ ಎಂದು. ನಕ್ಷತ್ರ ಯೋಗಗಳು ಹೇಳಿದಂತೆ ಬಿರುದನ್ನು ಕೊಟ್ಟರು. ಹಾಗೆ ಹೆಸರಿಟ್ಟ ಗಳಿಗೆಯಿಂದಲೇ ಅದು ಲಚ್ಚನಾಗಿ ಪರಿಣಮಿಸಿದರೂ ಜಾತಕದ ಓಲೆಯಲ್ಲಿ ಲಕ್ಷ್ಮೀನಾರಾಯಣನೆಂದೇ ಬರೆಯಿಸಿದರು. ಅಡೆದ ತಿಂಗಳಿಗೇನೆ ತಮ್ಮ ಮನೆಗೆ ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗಿದ್ದರಾಗಿತ್ತಿತ್ತು ಎಂದು ಐತಾಳರ ಆಸೆ. ಪುತ್ರವಾತ್ಸಲ್ಯ ಅವರ ಮನಸ್ಸಿನಲ್ಲಿ ಆಷಾಢ ಮಾಸದ ಕಡಲು ನೀರಿನಂತೆ ಉಕ್ಕುತ್ತಿತ್ತು. ಹಾಗೆಯೇ ಹೇಳಿ ಕಳುಹಿಸುವವರಿದ್ದರು. ಸರಸ್ವತಿಯು ನಡುವೆ ಬಾಯಿ ಹಾಕಿ, ಊರಿಗೊಂದು ದಾರಿಯಾದ್ರೆ ಕುರುಡನಿಗೊಂದು ದಾರಿ. ಬಾಣಂತಿ ತಾಯಿ ಮನೆಯಲ್ಲಿ 3 ತಿಂಗಳು ಇರೋದು ಕಟ್ಟಳೆ. ಅದರಲ್ಲೂ ಚೊಚ್ಚಲು ಬಾಣಂತಿಯನ್ನ ತಿಂಗಳಿಗೆ ಏನ್ ಕರ್ಸೋದು? ಕರೆದು ತರಲಿಕ್ಕೂ ಒಳ್ಳೆ ಸಮಯ. 6 ತಿಂಗಳು ಕಳೆಯಲಿಲ್ಲವಷ್ಟೇ, ಹಿಡಿದ ಮಳೆ ಬಿಡುವಂತಿಲ್ಲ. ಕಾರು ಮುಗಿದ್ರೆ ಮುಂದೆ ಆಷಾಢಿಗೆ ಕರೆದು ತರುವುದಕ್ಕೆ ಆಗುತ್ತದೆಯೋ ಎಂದರು. ಐತಾಳರು, ಆಷಾಢಿ ಸೋಣೆ 2 ತಿಂಗಳು ಸಮನಾಗಿ ಕಳಿಬೇಕು. ಮಳೆ ಅಬ್ರ ಮುಗಿದು ಕೊಯ್ಲಿನ ಸಮಯ ಕಳೆದು ಆಮೇಲೆ ಕರೆದು ತಂದರೆ ಸಮನಾಗುತ್ತದೆ. ನನ್ನ ಹತ್ರ ಕೇಳಿದ್ರೆ ನವರಾತ್ರಿ ಪಾಡ್ಯಕ್ಕೆ ಕರೆದು ತರಬಹುದು ಎಂದಳು. ಅವಳ ತೀರ್ಮಾನಕ್ಕೆ ಒಡಂಬಡನೆ ನಿರ್ವಾಹವಿಲ್ಲವಾಯಿತು. ಐತಾಳರು ಸತ್ಯಭಾಮ ಚಿಂತನೆಯಲ್ಲಿ ಮಳೆಗಾಲದ ಆ 3 ತಿಂಗಳನ್ನು ಹೇಗೆ ಕಳೆದರೆಂಬುದು ಆ ಪರಮಾತ್ಮನಿಗೇನೆ ಗೊತ್ತು. ನವರಾತ್ರಿ ಪಾಡ್ಯಕ್ಕೆ 15 ದಿನ ಇರುವಾಗಲೇ ತೊಟ್ಟಿಲನ್ನ ಎಲ್ಲಿ ಕಟ್ಟಬೇಕು? ಹಲಸಿನ ಹಲಗೆಯಿಂದ ಒಳ್ಳೆಯದೊಂದು ತೊಟ್ಟಿಲನ್ನು ಮಾಡಿಸಬೇಡವೇ ಎಂಬ ಚಿಂತೆಗೆ ತೊಡಗಿದರು. ಅಡುಗೆ ಮನೆಯ ಪಡಸಾಲೆಯಲ್ಲೇ ಒಂದು ಅಂಕಣ ಜಾಗಕ್ಕೆ ಮಡಲಿನ ತಟ್ಟಿಗಳನ್ನು ಬಿಗಿದು ಶಿಶುಗೃಹ ಸಿದ್ಧವಾಯಿತು. ಯಾವನೋ ಒಬ್ಬ ಬೊಡ್ಡು ಆಚಾರಿಯನ್ನು ಕರೆಯಿಸಿ 8 ದಿನಗಳ ತನಕ ಕೆತ್ತಿಸಿ ಒಂದು ಹಲಸಿನ ಮರದ ಸುಂದರವಾದ ತೊಟ್ಟಿಲು ನಿರ್ಮಾಣವಾಯಿತು. ಈ ತೊಟ್ಟಿಲಿನ ಭಾರ ತಡೆಯಲಿಕ್ಕೆ ಕೋಟೇಶ್ವರದ ರಥದ ಮಿಣಿಯೇ ಬೇಕು ಎಂದು ಅದನ್ನು ಸರಸ್ವತಿಯು ಹೊಗಳಿಯೂ ಆಯಿತು. ತೊಟ್ಟಿಲು ಮುಗಿಯುತ್ತಾ ಬರುವಾಗ ಅದರ ಬೋಳಾದ ಮೈಯನ್ನು ಕಂಡು ಐತಾಳರು, ನಿನ್ನ ಬುದ್ಧಿಗೇನೆನ್ನಲಿ ಆಚಾರಿ, ತೊಟ್ಟಿಲು ಹಲಗೆಯ ಮೇಲೆ ಒಂದು ಸೂರ್ಯ ಒಂದು ಚಂದ್ರ ಕೆತ್ತುವ ಬದಲು ಬರೀ ಹಲಗೆ ಜೋಡಿಸಿದ್ದೀಯಲ್ಲ ಎಂದು ಆಕ್ಷೇಪಿಸಿದರು. ಸರಿ, ಜೋಡಿಸಿದ ಕೀಲುಗಳನ್ನು ಕಳಚಿ ಹಲಗೆಯ ಮೇಲೆ ಸೂರ್ಯಚಂದ್ರರ ನಕಾಶೆ ಬಿಡಿಸಲು ಅವನಿಗೆ ಸರಿಯಾಗಿ 2 ದಿವಸಗಳ ಕೆಲಸ ಹಿಡಿಯಿತು. ಮನೆಗೆ ಬಂದ ಮರೆಗೆಲಸದ ಹನುಮಾಚಾರಿ ಮುದುಕ. ಕೆಲಸದಲ್ಲಿ ಅವನು ಬೊಡ್ಡಗಿದ್ದರೂ ನಾಲಿಗೆ ಹರಿತವಾದ ಉಳಿಗಿಂತಲೂ ಚುರುಕಿತ್ತು. 8 ದಿವಸ ತೊಟ್ಟಿಲ ಹೆಳೆಯಿಂದ ಅವನು ಕಳೆದ ಬಳಿಕ ಮೆಲ್ಲಗೆ ಐತಾಳರನ್ನು ಕರೆದು, ಐತಾಳರೇ, ಈಗ ನಿಮ್ಮ ಚಾವಡಿಯಲ್ಲಿ ಅಕ್ಕಿ ಹಾರಿ ಹಾಕಿರಿಸಲು ಒಂದು ಪತ್ತಾಸಿಲ್ಲವೇ?
ಪತ್ತಾಸಿಲ್ಲದೆ ಚಾವಡಿಗೆ ಲಕ್ಷಣವೇ ಇಲ್ಲ. ಇಗೊಳ್ಳಿ, ಮನೆಯ ಹಿಂದಕ್ಕೆ ಹಲಸಿನ ಮರವಿದೆ. ಅದು ಡೊಂಕು ಡೊಂಕಾಗಿ ಬೆಳೆದು ಹಲಗೆ ಸಿಗಿಯಲು ಬರಲಾಗದು. ಅದರ ಮುಂಡವನ್ನು ಕಡಿದರೆ ಘನವಾದ ಒಂದು ಪತ್ತಾಸು ಆಗಬಹುದು ಎಂದನು. ಐತಾಳರು ಆಗಲೆಂದು ಒಪ್ಪಿದರು. ರಾತ್ರಿ ಊಟದ ವೇಳೆ ಸರಸ್ವತಿಯು ಅಣ್ಣನನ್ನು ಗದರಿಸಿದಳು. ಹನುಮನ ಮಾತು ಕೇಳಿ ನೀನು ಹಲಸಿನ ಮರಕ್ಕೆ ಕೊಡ್ಲಿ ಹಾಕಿಸ್ಬೇಡ. ಏನಿಲ್ಲವಾದರೂ ಒಂದು 50 ಕಡಿಗೆಯಾದರೂ ವರ್ಷಕ್ಕೆ ಸಿಗುತ್ತದೆ. ಇಂಬವಾದರೂ ಒಳ್ಳೆ ಹಣ್ಣು ಆಗ್ತದೆ. ಅವನಿಗೇನಂತೆ, ಒಂದು ಪತ್ತಾಸಿನ ನೆಪದಿಂದ 2 ತಿಂಗಳ ಕಾಲ ಕೊಚ್ಚಿಗೆ ಒಂದು ದಾರಿ ಮಾಡುವ ಎಂದು ನೋಡುತ್ತಾನೆ ಎಂದು ಗದರಿಸಿದಳು. ಸರಸ್ವತಿಯ ತೀರ್ಮಾನದಂತೆ ಐತಾಳರು ವರ್ತಿಸಬೇಕಾಯಿತು. ಆದರೆ ನಾಳೆ ಬಾ ಅಂದಾಜು ಮಾಡುವ ಎಂದಿದ್ದೇನಲ್ಲ ಎಂದರು. ಏನೂ ಬೇಡ, ಅಂದಾಜು ಬೇಡ, ಗಿಂದಾಜು ಬೇಡ. ಅವನ ನಾಲಿಗೆ ಬಣ್ಣಕ್ಕೆ ಹೂ ಅನ್ನುವುದು ಬೇಡ. ನೀನು ಬೆಳಿಗ್ಗೆ ಎದ್ದು ಸತ್ಯಳನ್ನ ಇಂಥ ದಿನ ಕೊಡಿ ಎಂದು ಹೇಳಿ ಬಾ. ಹನುಮಾಚಾರಿ ಬಂದರೆ ನಾನು ಹಿಂದಕ್ಕೆ ಕಳಿಸ್ತೀನಿ ಎಂದಳು. ಸರಸ್ವತಿಯ ಉಪದೇಶ ದಕ್ಕಿತು. ಐತಾಳರು ಹನುಮಾಚಾರಿಯ ಬಾಯಿಂದ ಬಿಡುಗಡೆ ಹೊಂದಲು ಬೆಳಗಿನ ಜಾವವೇ ಪಡುಮುನ್ನೂರಿಗೆ ಹೋದರು. ಹನುಮಾಚಾರಿ ಕೆಮ್ಮುತ್ತಾ ಮನೆಗೆ ಬಂದರೆ ಸರಸ್ವತಿಯು ಶಾಂತವಾಗಿ, ಆಚಾರಿ, ಒಳ್ಳೆ ಯೋಚನೆ ನಿಂದು. ವರ್ಷಕ್ಕೆ 4 ಕಡೆಗೆ ತಾಳು. ಒಂದು 50 ಹಲಸಿನ ಹಣ್ಣು ಸಿಕ್ತಿತ್ತು. ಅದಕ್ಕೊಂದು 0 ಮಾಡುವ ಎಂದು ಬಂದೆಯಾ? ಪತ್ತಾಸು ಬೇಡ, ಗಿತ್ತಾಸು ಬೇಡ. ಮನೆಗೆ ಹೆಬ್ಬಾಗಿಲು ಹಾಕಿದ ಮೇಲೆ ಪತ್ತಾಸು, ಹೆಬ್ಬಾಗಿಲು ಇಲ್ಲದವರಿಗೆ ಪತ್ತಾಸೇಕಂತೆ ಎಂದು ಅವನನ್ನು ಓಡಿಸಿಯೇ ಬಿಟ್ಟಳು. ನವರಾತ್ರಿಯ ವೇಳೆಗೆ ಸಮನಾಗಿ ಸತ್ಯ ಮತ್ತು ಲಕ್ಷ್ಮೀನಾರಾಯಣರು ಮನೆಗೆ ಬಂದರು. ಬಂದವರು ಮನೆಯಲ್ಲಿದ್ದವರು ಎಲ್ಲರೂ ಲಕ್ಷ್ಮೀನಾರಾಯಣನನ್ನು ಲಚ್ಚನೆಂದೇ ಕರೆದರು. ಮಗುವು ಮನೆಗೆ ಬಂದ 1 ವರ್ಷದವರೆಗೂ ಅದು ತಾಯಿಯ ಹಾಗೆ ಇದೆಯೋ ತಂದೆಯ ಹಾಗೆಯೋ ಎಂಬ ವಿವಾದಗಳು ತೀರ್ಮಾನವಾಗಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವರು. ಕೆಲವರು ತೇಟ್ ಕೋದಂಡ ಐತಾಳರದ್ದೇ ಮುಖ ಎಂದು ಹೋಲಿಕೆಯನ್ನು ಮಗುವಿನ ಅಜ್ಜನ ಕಡೆಗೂ ಸಾಗಿಸಿದರು. ಸತ್ಯಮಾಮೆಯು ಮನೆಗೆ ಬಂದ ಗಳಿಗೆ ಒಳ್ಳೆಯದು. ಇಲ್ಲವಾದರೆ ಸರಸ್ವತಿಯು ಎಷ್ಟು ಬಾರಿ ಬಡಿದುಕೊಂಡರೂ ಮನೆಗೆ ಬಾರದ ಹಸು ಅವಳು ಬಂದ ಒಂದೇ 1 ತಿಂಗಳಲ್ಲಿಯೇ ಬರಬೇಕೇ? ದೇವರ ದಯೆಯಿಂದ ಬಾಣಂತಿಗೆ ಹಾಲಿನ ಕೊರತೆಯಾಗಲಾರದೆಂದು ಐತಾಳರು ಹಿಗ್ಗಿದರು. ಲಚ್ಚನಿಗೆ ದಿನ ಹೋದಂತೆ ಉಪಚಾರ ಕೊನೆ ಮೊದಲಿಲ್ಲದೆ ದೊರೆಯಿತು. ಪಾರ್ವತಿ, ಸರಸ್ವತಿ, ತಾಯಿ, ತಂದೆ ಇವರಾರಿಗೂ ಮಗುವನ್ನು ನೆಲದ ಮೇಲಿರಿಸಲು ಇಷ್ಟವಿಲ್ಲವಾಯಿತು. ಆತನಕ ಅಡಗಿದ್ದ ಐತಾಳರ ಪ್ರೀತಿ ವಾತ್ಸಲ್ಯಗಳು ಈಗ ಪ್ರಕಟವಾದವು. ಲಚ್ಚನ ಮೈಗೆ ಗಾಳಿ ಬೀಸಕೂಡದು, ಬಿಸಿಲು ತಾಗಕೂಡದು, ಥಂಡಿಯಾಗಬಾರದು, ಕಾವು ಹತ್ತಬಾರದು ಎಂದು ಪ್ರತಿಯೊಂದಕ್ಕೂ ವೈದ್ಯಶಾಸ್ತ್ರ ಹೇಳುತ್ತಾ ಬಂದರು. ಈಗೀಗ ಅವರು ಹೊಸ ಬಗೆಯ ಮರ್ಜಿಯನ್ನು ತೊಡಗಿದರು. ಪೌರೋಹಿತ್ಯವಿಲ್ಲದ ದಿವಸಗಳಲ್ಲಿ ಪತ್ನಿ ಸಮೇತರಾಗಿ ದಿವಾನಖಾನೆ ನಡೆಯಿಸತೊಡಗಿದರು. ಒಂದು ಕಂಬಕ್ಕೆ ಒರಗಿ ತಾವು ಕುಳಿತರೆ ತುಸು ದೂರಕ್ಕೆ ಗೋಡೆಗೆ ಒರಗಿ ಸತ್ಯ ಕುಳಿತಿರುತ್ತಾಳೆ. ನಡುವೆ ಚಾಪೆಯ ಮೇಲೆ ಲಚ್ಚನ ಸವಾರಿ ಮಲಗಿರುತ್ತದೆ. ಲಚ್ಚನಿಂದಾಗಿ ಸತ್ಯ ಅರಸಿಯ ಪಟ್ಟಕ್ಕೆ ಬಂದಳೆಂದರೂ ತಪ್ಪಿಲ್ಲ. ಲಚ್ಚನಿಗಂತೂ ಚಿನ್ನದ ಉಡಿದಾರ ಬಂದಿದೆ. ಅದನ್ನು ಕುರಿತು ಹೆಮ್ಮೆಯಿಂದ ನಮ್ಮ ಲಚ್ಚನ ಉಡಿದಾರ ನೋಡಿ ಯಾರಿಗೂ ಮನಸ್ಸಿಗೆ ಬಂದೀತು ಎನ್ನುತ್ತಿದ್ದರು. ಆಗಾಗ ಮನೆಗೆ ಬಂದು ಹೋಗುತ್ತಿರುವ ಶೀನಪ್ಪನವರಿಗೂ ಅದು ಬಾರದಿರಲಿಲ್ಲ. ಅವರಿಬ್ಬರು ಗಂಡ ಹೆಂಡಿರು ಸೇರಿದಾಗ ಶೀನಪ್ಪನು ಅವರನ್ನು ಚೆನ್ನಾಗಿ ಹೊಗಳಿ ರಂಗು ಮಾಡಿ ಹಪ್ಪಳ ಸಂಡಿಗೆಗಳನ್ನು ತರಿಸಿಕೊಳ್ಳುತ್ತಲಿದ್ದ. ಆದರೆ ಬೆನ್ನ ಹಿಂದೆ ಅವನ ಮನಸ್ಸಿಗೂ ಸಮಾಧಾನವಿಲ್ಲ. ಅಲ್ಲ, ಊರಿನ ಗುರಿಕಾರರ ಮಕ್ಕಳಿಗೂ ಬೆಳ್ಳಿಯ ಉಡಿದಾರಕ್ಕೆ ಠಿಕಾಣಿ ಇಲ್ಲ. ಈ ವೈದಿಕರ ಗೊಡ್ಡಿಗೆ ಒಂದು ಗುಡ್ಡ ಹುಟ್ಟಿದ್ರೆ ಚಿನ್ನದ ನೇವಳ ಬೇಕೇ ಎನ್ನುತ್ತಿದ್ದ. ಐತಾಳರು ಅವನೊಡನೆ ನಮ್ಮ ಮಾಣಿಯ ನೇವಳ ಹೇಗಿದೆ ಎಂದರೆ, ನೇವಳ ಚಿನ್ನದು, ಹೇಗಿದೆ ಎಂದರೆ ಅದರ ಯೋಗ್ಯತೆಗೆ ಸಮನಾಗಿದೆ ಎನ್ನುತ್ತಿದ್ದ. ಮರುಕ್ಷಣ ಚಿನ್ನದ ನೇವಳ ಹಾಕಿದರೆ ಸರಿಯಲ್ಲ, ಒಂದು ಕಣ್ಣು ಅದರ ಮೇಲೆ ಇರಬೇಕು, ಮಕ್ಕಳ ಮೈ ಮೇಲೆ ಚಿನ್ನವಿರುವುದು ಒಂದಕ್ಕೆ ಒಳಿತಲ್ಲ ಎಂದು ಎಚ್ಚರವನ್ನು ಹೇಳುತ್ತಿದ್ದನು. ಏನು, ಕಾಬೂಲು ಕಂದಾರಿಗಳು ಬರುತ್ತಾರೇನು ಎಂದು ಐತಾಳರು ಪರಿಹಾಸ್ಯದ ಪ್ರತ್ಯುತ್ತರವನ್ನು ಕೊಡುತ್ತಿದ್ದರು.